ಕಿಚ್ಚ ಸುದೀಪ್ ಅಭಿನಯದ ಬಿಲ್ಲಾರಂಗ ಭಾಷಾ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತು. ರಿಲೀಸ್ ಆಗೋದಿರಲಿ, ಸಿನಿಮಾ ಚಿತ್ರೀಕರಣ ಮತ್ತೆ ಯಾವಾಗಿಂದ ಶುರುವಾಗುತ್ತೆ ಅನ್ನೋ ಕೂಡ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಎಲ್ಲ ಒಂದು ಕಡೆಗೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಅನ್ನೋ ಚರ್ಚೆ ಕೂಡ ಶುರುವಾಯಿತು. ಯಾಕೆ ಈ ಚರ್ಚೆ ಶುರುವಾಗಿತ್ತು ಅಂತ ಅನ್ನೋದಾದರೆ, ಸುದೀಪ್ ಅವರ ಅಭಿಮಾನಿಯೊಬ್ಬರು ಒಂದು ಟ್ವೀಟನ್ನು ಮಾಡಿದ್ದಾರೆ, ಒಂದು ಪೋಸ್ಟರ್ ಹಾಕಿ ಈ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇದೆ, ಅಂದರೆ ಬರುವ ಸಂಕ್ರಾಂತಿಗೆ ಈ ಸಿನಿಮಾ ಬರ್ತಾ ಇದೆ ಅನ್ನೋ ಅರ್ಥದಲ್ಲಿ ಒಂದು ಪೋಸ್ಟನ್ನು ಮಾಡಿ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಆ ಪೋಸ್ಟರನ್ನು ಸಿನಿಮಾದ ನಿರ್ಮಾಪಕರಾದಂಥ ಚೈತನ್ಯ ರೆಡ್ಡಿ ಅವರು ರೀಟ್ವೀಟ್ ಮಾಡ್ಕೊಂಡಿದ್ದಾರೆ. ಸೊ ರೀಟ್ವೀಟ್ ಮಾಡಿರೋ ಉದ್ದೇಶ ಇಷ್ಟೇ, ಸಿನಿಮಾ ಬಹುಶಃ ಮುಂದಿನ ಸಂಕ್ರಾಂತಿಗೆ ಬರಬಹುದು ಅನ್ನೋ ಒಂದು ಉತ್ತರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಈಗ ಬಿಲ್ಲಾರಂಗ ಭಾಷಾ ಸಿನಿಮಾ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗಳಿದ್ದು, ಅದಕ್ಕೆ ಈಗ ಬಹುಶಃ ನಿರ್ಮಾಪಕರೇ ಉತ್ತರ ಕೊಟ್ಟಿರ್ಬೋದೇನೋ. ಸೊ ಮುಂದಿನ 27ರ ಸಂಕ್ರಾಂತಿಗೆ ಬಿಲ್ಲಾರಂಗ ಭಾಷಾ ಬರುತ್ತೆ ಅನ್ನೋ ಒಂದು ಸಣ್ಣ ಸುಳಿವು ಮತ್ತು ಸೂಚನೆಯನ್ನು ನಿರ್ಮಾಪಕರು ಕೊಟ್ಟಿದ್ದಾರೆ. ಸೊ ಹಿಂದೆ ಮಾರ್ಕ್ ಮತ್ತು ಮ್ಯಾಕ್ಸ್ ಪದೇ ಪದೇ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸುದೀಪ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಟ್ಟಿದ್ದರು. ಆದರೆ ಈ ವರ್ಷ ಇನ್ನೂ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಬಹುಶಃ ಮುಂದಿನ ವರ್ಷ ಬರುವ ಸಂಕ್ರಾಂತಿಗೆ ಮೊದಲ ಸಿನಿಮಾ ಕಿಚ್ಚನ ಈ ಚಿತ್ರ ಆಗಿರುತ್ತೆ ಅನ್ನೋ ಲೆಕ್ಕಾಚಾರಗಳು ವ್ಯಾಪಕವಾಗಿ ಬರ್ತಾ ಇದೆ. ಅದೇನೇ ಇದ್ದರೂ ಕೂಡ ಸುದೀಪ್ ಫ್ಯಾನ್ಸ್ಗೆ ಇದೊಂದು ದೊಡ್ಡ ಹಬ್ಬ. ಈ ಸಿನಿಮಾನ ಎದುರು ನೋಡಲಿಕ್ಕೆ ಬರುವ ಸಂಕ್ರಾಂತಿ ತನಕ ಅವರು ತುದಿಗಾಲ ಮೇಲೆ ನಿಂತಿದ್ದಾರೆ.